ನಮಸ್ಕಾರ ಎಲ್ರಿಗೂ ವಿದ್ಯಾ ವ್ಲಾಗ್ಸ್ ಆ್ಯಂಡ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋ ಮುಖಾಂತರ ಮನೆಯಲ್ಲೇ ಹೇಗೆ ಸಮೋಸ ಮಾಡೋದು, ಅದು ಈಸಿಯಾಗಿ ಯಾವುದೇ ರೀತಿ ಫೇಲ್ಯೂರ್ ಇಲ್ದಿರ ಮಾಡೋದು ಅಂತ ಅದನ್ನು ತೋರಿಸ್ತಾ ಇದ್ದೀನಿ. ಕೆಲವೊಂದಷ್ಟು ಟಿಪ್ಸ್ ಇದೆ, ಅದನ್ನು ನೀವು ಫಾಲೋ ಮಾಡಿದ್ರೆ ನಿಜವಾಗ್ಲೂ ಯಾವುದೇ ರೀತಿಯಾದಂಥ ಫೇಲ್ಯೂರ್ ಆಗೋದಿಲ್ಲ. ಎಲ್ಲ ಟಿಪ್ಸನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರುವಂಥ ಗಂಟೆನ ಬಡಿಯೋದನ್ನು ಮರಿಬೇಡಿ. ನೀವು ಗಂಟೆನ ಬಡ್ದಿಲ್ಲ ಅಂತಂದರೆ ನಿಮಗೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪೋದಿಲ್ಲ. ಸೊ ಅದು ತಲುಪಬೇಕು ಅಂತಂದರೆ ನೀವು ಗಂಟೆನ ಮಡಿಬೇಕು. ಹಾಗೆ ಪಕ್ಕದಲ್ಲೇ ಬರುವಂಥ ಆಲ್ ಅನ್ನೋ ಬಟನನ್ನು ಕ್ಲಿಕ್ ಮಾಡಬೇಕು. ಮನೆಯಲ್ಲೇ ಸಮೋಸ ಮಾಡಿದವಾಗ ನನಗನ್ಸಿದ್ದು ಏನು ಗೊತ್ತಾ, ಸುಮ್ಮನೆ ಸಮೋಸನಾದರೂ ಮಾರೋಣ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಾಗಿತ್ತು ಸಮೋಸ. ಸೊ ತಡ ಮಾಡಿದ್ರೆ ಇವಾಗ ಹೇಗೆ ಮಾಡೋದು ಅಂತ ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು 4 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಇದನ್ನ ಆಲ್ರೆಡಿ ವಾಶ್ ಮಾಡಿ ಇಟ್ಟಿರೋವಂಥ ಆಲೂಗೆಡ್ಡೆ ಇದು. ನಾನಿಲ್ಲಿ ಈ ಸೈಜಿಂದ ಅಂದರೆ ಸ್ವಲ್ಪ ದೊಡ್ಡದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಚಿಕ್ಕದು ಯೂಸ್ ಮಾಡೋದಾದರೆ ಕ್ವಾಂಟಿಟಿನ ಹಾಗೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ನಾನು ನೆನೆ ಹಾಕಿ ಇಟ್ಕೊಂಡಿದ್ದಾರೆ, ಇಡೀ ರಾತ್ರಿ ನೆಂದಿದೆ ಇದು. ಹಾಗೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಈಗ ಇದಿಷ್ಟು ನಾನು ಒಂದು ಚಿಕ್ಕ ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಡಲೆಕಾಯಿ ಹಾಕ್ಕೊಳ್ತಾ ಇರೋ ಕಾರಣ ಏನಂದರೆ ನನಗೆ ಸದ್ಯಕ್ಕೆ ಬಟಾಣಿ ಸಿಗ್ತಾಯಿಲ್ಲ. ಆ ಸಮೋಸನಲ್ಲಿ ಕ್ರಂಚಿನೆಸ್ ಇರಬೇಕು ಅಂತಂದರೆ ಏನಾದರೂ ಒಂದು ಈ ಥರ ಸಪ್ಲಿಮೆಂಟಾಗಿ ಇರಲೇಬೇಕು. ಸೊ ನಾನು ಅದಕ್ಕೆ ಬಟಾಣಿ ಬದಲಾಗಿ ಕಡಲೆಕಾಯಿನ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಬಟಾಣಿ ಸಿಗುತ್ತೆ ಅನ್ನೋದಾದರೆ ನೀವು ಬಟಾಣಿನೇ ಯೂಸ್ ಮಾಡ್ಬೋದು. ಹಸಿ ಬಟಾಣಿ ಇತ್ತು ಅಂತಂದರೆ ನೀವು ಬಾಣಲಿಗೆ ಹಾಕ್ಕೋಬೋದು, ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಈಗ ನಾನು ಎಲ್ಲನೂ ಸೇರಿಸ್ಕೊಂಡು ಈ ಆಲೂಗೆಡ್ಡೆ ಮುಳುಗೋ ಅಷ್ಟಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೀರು ಹಾಕಿದ್ರೆ ಸರಿ ಹೋಗುತ್ತೆ. ಈಗ ನಾನು ಇದನ್ನು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 4 ಕೂಗು ಬರೆಸ್ಕೊಳ್ತೀನಿ. ಈಗ ಈ ಆಲೂಗೆಡ್ಡೆ ಬೇಯೋಷ್ಟರಲ್ಲಿ ನಾವು ಮೈದಾ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅಂದರೆ ಮೇಲ್ಗಡೆ ಸಮೋಸ ಲೇಯರ್ ಬರುತ್ತಲ್ಲ, ಅದಕ್ಕೆ ನಾನಿಲ್ಲಿ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಗೆ ಎಣ್ಣೆ ಬಂದು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಉಪ್ಪು ನೋಡ್ಕೊಂಡು ನೀವು ಹಾಕ್ಕೋಬೋದು. ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಮೈದಾ ಜೊತೆ ಉಪ್ಪನ್ನ ಸೇರಿಸಿದಾದ್ಮೇಲೆ ಡ್ರೈಯಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ಪೂರ್ತಿ ಎಲ್ಲ ಕಡೆ ಉಪ್ಪು ಬೆರಿಬೇಕು ಅಂತ ಅನ್ನೋದಕ್ಕೋಸ್ಕರ. ಈಗ ನಾನು 1/4 ಕಪ್ ಎಣ್ಣೆ ಏನು ತೊಗೊಂಡಿದ್ದೆ ಇಷ್ಟನ್ನು ಒಟ್ಟಿಗೆ ಸೇರಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ 2 ಕಪ್ ಮೈದಾಗೆ 1/4 ಕಪ್ಪಿನಷ್ಟು ಎಣ್ಣೆ ಬೇಕಾಗುತ್ತೆ. ನೀವು ಎಣ್ಣೆ ಆದರೂ ಯೂಸ್ ಮಾಡ್ಬೋದು, ತುಪ್ಪನಾದರೂ ಸಹ ಯೂಸ್ ಮಾಡ್ಬೋದು. ನಾನು ಸದ್ಯಕ್ಕೆ ಎಣ್ಣೆನೇ ಯೂಸ್ ಮಾಡ್ತಾ ಇರೋದು. ಈಗ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದಾದ್ಮೇಲೆ ಕೆಲವೊಂದು ಕಡೆಗೆ ಈ ರೀತಿ ಗಂಟಿರುತ್ತೆ, ಕೆಲವೊಂದು ಕಡೆಗೆ ಮೈದಾ ಹಾಗೇ ಇರುತ್ತೆ. ಈ ಎಣ್ಣೆ ಬಂದು ಪೂರ್ತಿಯಾಗಿ ಎಲ್ಲ ಕಡೆಗೂ ಮಿಕ್ಸ್ ಆಗಬೇಕು. ಪೂರ್ತಿ ಮಿಕ್ಸ್ ಆಗಿದ್ದಾದಮೇಲೆ ಹಿಟ್ಟನ್ನ ಈ ರೀತಿ ಎತ್ಕೊಂಡು ಉಂಡೆ ಕಟ್ಟಿದವಾಗ ಅದು ಒಂದು ಉಂಡೆ ಆಕಾರಕ್ಕೆ ಬರುತ್ತೆ. ಅಲ್ಲಿವರೆಗೂ ನಾವು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದೆಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಒಂದು ಉಂಡೆ ಆಕಾರಕ್ಕೆ ತೊಗೊಂಡು ಬರ್ತೀನಿ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು, ನೆನಪಿರಲಿ, ಒಟ್ಟಿಗೆ ಹಾಕಕ್ಕೆ ಹೋಗ್ಬೇಡಿ. ಈಗ ನಾನಿಲ್ಲಿ ಸುಮಾರಾಗಿ ಅರ್ಧದಿಂದ 3/4 ಭಾಗದ ನಡುವೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಉಂಡೆನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಸಾಫ್ಟಾಗೂ ಇಲ್ಲ ಹಾಗೆ ತುಂಬ ಗಟ್ಟಿಯಾಗೂ ಇಲ್ಲ. ಈಗ ಈ ಮೈದಾನ ಕ್ಲೋಸ್ ಮಾಡಿಬಿಟ್ಟು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಏನು ಆಲೂಗೆಡ್ಡೆನ ಬೇಯಕ್ಕೆ ಇಟ್ಟಿದ್ವಲ್ಲ ಇದನ್ನು ಚೆಕ್ ಮಾಡ್ತಾಯಿದ್ದೀನಿ. ಇದು ಕೂಗಿ ಆರಿದೆ. ಸೊ ಇದನ್ನ ಇವಾಗ ಚೆಕ್ ಮಾಡಿ ನೋಡೋಣ. ಕೆಲವೊಮ್ಮೆ ಏನಾಗುತ್ತೆ, ಆಲೂಗೆಡ್ಡೆ ಸರಿಯಾಗಿ ಬೆಂದಿರೋದಿಲ್ಲ, ಅಲ್ಲಲ್ಲಿ ಗಟ್ಟಿಯಾಗಿರುತ್ತೆ. ಅದಕ್ಕೆ ನೀವು ಒಂದು ಸತಿ ನೋಡ್ಕೊಳ್ಳಿ, ಫೋರ್ಕಲ್ಲಿ ಇನ್ಸರ್ಟ್ ಮಾಡಿ ನೋಡಿ. ಸಾಫ್ಟಾಗಿ ಬೆಂದಿದೆ ಅನ್ನೋದಾದರೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ 2 ಕೂಗನ್ನು ಎಕ್ಸ್ಟ್ರಾ ಬೇಯಿಸ್ಕೊಳ್ಳಿ. ಇದು ಸಾಫ್ಟಾಗಿ ಬೆಂದಿದೆ ನೋಡಿ, ತುಂಬ ಸಾಫ್ಟಾಗಿ ಬೆಂದಿದೆ. ಇಷ್ಟರ ಮಟ್ಟಿಗೆ ಆದ್ರೇ ನಮ್ಗೆ ಒಳಗಡೆ ಸ್ಟಫಿಂಗ್ ತುಂಬ ಚೆನ್ನಾಗಾಗೋದು. ಈಗ ನಾನು ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದು ಬಿಸಿ ಆಗೋಷ್ಟರಲ್ಲಿ ನಾನು ಏನೇನು ಸ್ಟಫಿಂಗ್ಗೆ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇಲ್ಲಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. 1 ಹಸಿಮೆಣ್ಸಿನ್ಕಾಯಿ ಅಷ್ಟೇ ನಾನು ತೊಗೊಂಡಿರೋದು. ತುಂಬ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕು. ಮತ್ತು ಬೀಜನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡಿ, ಬೀಜ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಹಾಗೆ ಇಲ್ಲಿ ಒಂದು 2 ಇಂಚಷ್ಟು ಹಸಿ ಶುಂಠಿನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಖಾರದ ಪುಡಿ 1/4 ಚಮಚದಷ್ಟು ತೊಗೊಂಡಿದ್ದೀನಿ. ಮತ್ತು 1 ಚಮಚದಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಅರ್ಧ ಚಮಚದಷ್ಟು ಆಮ್ಚೂರು ಪೌಡರನ್ನು ತೊಗೊಂಡಿದ್ದೀನಿ. ಆಮ್ಚೂರು ಪೌಡರ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಬಿಟ್ಟು ನಿಂಬೆಹಣ್ಣು ರಸ ಸಹ ನೀವು ಸೇರಿಸ್ಬೋದು. 1/4 ಚಮಚದಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ಮತ್ತು ಒಂದು 10ರಿಂದ 12 ಗೋಡಂಬಿನ ಈ ರೀತಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಹಾಗೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಮತ್ತು ಕಡಲೆಕಾಯಿ, ಇದಿಷ್ಟೇ ಬೇಕಾಗುವಂಥದ್ದು. ಈಗ ಬಾಣಲಿನೂ ಅಷ್ಟರಲ್ಲೇ ಬಿಸಿ ಆಗಿದೆ.
ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ ತಕ್ಷಣ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು ಮತ್ತು ಶುಂಠಿನೂ ಸಹ ಇದಕ್ಕೆ ಸೇರಿಸ್ಕೊಳ್ತೀನಿ. ಇದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಎರಡೂ ಇದರಲ್ಲಿ ಬಿಸಿಯಾಗಿರ್ಬೇಕಾದ್ರೆ ಹಾಕೋದ್ರಿಂದ ಆ ಫ್ಲೇವರ್ ಏನಿದೆ ಎಲ್ಲ ಚೆನ್ನಾಗಿ ಬಿಟ್ಬಿಡುತ್ತೆ. ತುಂಬ ಖಾರ ಅಂತ ಅನ್ಸೋದಿಲ್ಲ ನಮಗೆ ಸಮೋಸ ತಿನ್ನಬೇಕಾದ್ರೆ. ಹಸಿಮೆಣಸಿನ್ಕಾಯಿ ದಪ್ಪಕ್ಕೆ ಹಾಕಿಬಿಟ್ಟು ನಾವು ಏನಾದರೂ ಸಮೋಸಕ್ಕೆ ಹಾಕಿದ್ರೆ ಬಾಯಿಗೆ ಸಿಕ್ಕಿದವಾಗ ತುಂಬ ಖಾರ ಅಂತ ಅನ್ನಿಸ್ಬಿಡುತ್ತೆ. ಅದಕ್ಕೆ ಈ ರೀತಿ ಸಣ್ಣಕ್ಕೆ ಹೆಚ್ಕೊಳ್ಳೇಬೇಕಾಗತ್ತೆ. ಎರಡು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಗೋಡಂಬಿನ ಹಾಕ್ಕೊಂಡು ಹುರ್ಕೊಳ್ಬೇಕು. ಗೋಡಂಬಿ ಸ್ವಲ್ಪ ಬಣ್ಣ ಬದಲಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಬಣ್ಣ ಬದಲಾಗ್ತಾ ಇದ್ದಂಗೆ ನಾವು ಬೇಯಿಸಿಟ್ಕೊಂಡಿದ್ದಂಥ ಆಲೂಗೆಡ್ಡೆನ ಸೇರಿಸ್ಕೊಳ್ಳೋಣ. ಆಲೂಗೆಡ್ಡೆನ ತುರುಬ್ಬಿಟ್ಟು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಈ ರೀತಿ ಕೈಯಲ್ಲೇ ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಹೇಳಿದ್ದು ಆಲೂಗೆಡ್ಡೆನ ತುಂಬ ಒಳ್ಳೆಯ ರೀತಿಯಲ್ಲಿ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ನಾವೇನಾದರೂ ತುರುಬ್ಬಿಟ್ಟು ಹಾಕ್ಕೊಳಕ್ಕೆ ಹೋದರೆ ತುಂಬ ಸಾಫ್ಟಾಗಿ ಬೆಂದ್ಬಿಡುತ್ತೆ, ಸ್ಟಫಿಂಗ್ ಅಷ್ಟು ಚೆನ್ನಾಗಿರೋದಿಲ್ಲ, ಆವಾಗ ನೀರು ಬಿಟ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಈಗ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿದ್ದಂಥ ಕಡಲೆಕಾಯಿ ಬೀಜನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಅಲ್ಲಲ್ಲಿ ಆಲೂಗೆಡ್ಡೆ ಗಟ್ಟಿಯಾಗಿ ಹಾಗೆ ಇರುತ್ತೆ. ಇದನ್ನು ಹಾಗೆ ತಿರುಗಿಸ್ಕೊಳ್ಳೋದು ಅಥವಾ ಚುಚ್ಚೋದ್ರಿಂದ ಬ್ರೇಕ್ ಆಗಿಬಿಡುತ್ತೆ. ಔಟು ಅಥವಾ ಏನು ನೀವು ತಿರುಗಿಸ್ತಾ ಇರ್ತೀರ ಅದರಲ್ಲಿ ಹಾಗೆ ತಿರುಗಿಸಿದ್ರೆ ಸಾಫ್ಟ್ ಇರೋದ್ರಿಂದ ತುಂಬ ಈಸಿಯಾಗಿ ಬ್ರೇಕ್ ಆಗುತ್ತೆ. ನೋಡಿ, ಕೊನೆಯಲ್ಲಿ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕಾಗುತ್ತೆ. ಈಗ ಎಲ್ಲ ಡ್ರೈ ಪೌಡರ್ಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ, ಖಾರದ ಪುಡಿ, ಹಾಗೆ ಗರಂ ಮಸಾಲ ಮತ್ತು ಆಮ್ಚೂರು ಪೌಡರು. ಇದಕ್ಕೆ ನೀವು ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೊಳ್ಳಿ, ಯಾಕಂದರೆ ನಾವು ಆಲೂಗೆಡ್ಡೆಗೂ ಉಪ್ಪು ಹಾಕಿದ್ದೀವಿ, ಕಡಲೆಕಾಯಿ ಬೀಜಕ್ಕೂ ಉಪ್ಪಿದೆ. ಈಗ ಬೇಕಾಗಿರೋದೇನೆಂದರೆ ಈ ಮಸಾಲಾಗೆ ಮಾತ್ರ ಒಂದು ಸ್ವಲ್ಪ ಉಪ್ಪು ಸಾಕಾಗುತ್ತೆ ಇಷ್ಟೇ. ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೊಂದು ನೆನಪಲ್ಲಿ ಏನು ಇಟ್ಕೊಳ್ಬೇಕು ಅಂತಂದರೆ, ಈ ಸ್ಟಫಿಂಗ್ ಏನಿದೆ ಇದು ಡ್ರೈ ಆಗಿರಬೇಕು. ಅದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ಹಾಕಕ್ಕೆ ಹೋಗಬೇಡಿ. ಎಲ್ಲನೂ ನಾವು ಇಂಗ್ರೀಡಿಯೆಂಟ್ಸ್ ಹಾಕಿದಾದ್ಮೇಲೆ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ನೋಡಿ, ಈಗ ಇದೆಲ್ಲ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಎಲ್ಲ ಮಿಕ್ಸ್ ಮಾಡಿ ರೋಸ್ಟ್ ಮಾಡಿದ್ದಾದಮೇಲೆ ಆಲೂಗೆಡ್ಡೆನ ಒಂದು ಸ್ವಲ್ಪ ಎತ್ಕೊಂಡು ಉಂಡೆ ಕಟ್ಟಿದ್ರೆ ಈಸಿಯಾಗಿ ಉಂಡೆ ಕಟ್ಟೋ ಅದಕ್ಕೆ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ರೋಸ್ಟ್ ಮಾಡಿಕೊಂಡು ಕೊನೆಯಲ್ಲಿ ಇದಕ್ಕೆ ನಾನು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿದ್ರೆ ಅಷ್ಟೇ, ಸ್ಟಫಿಂಗ್ ರೆಡಿ. ಈಗ ಈ ಸ್ಟಫಿಂಗ್ ಬೇಗ ಆರಲಿ ಅನ್ನೋದಕ್ಕೋಸ್ಕರ ನಾನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಇಲ್ಲ ಅಂತಂದರೆ ನೀವು ಅದರಲ್ಲೇ ಬೇಕಾಗಿದ್ರೂ ಬಿಡ್ಬೋದು, ಏನು ತೊಂದರೆ ಇಲ್ಲ, ಆರೋಗ್ಬಿಡುತ್ತೆ ನಾವು ಮೈದಾ ಹಿಟ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಈಗ ಈ ಆಲೂಗೆಡ್ಡೆ ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿನೇ ನಾನು ಮೈದಾ ಏನು ರೆಡಿ ಮಾಡಿಟ್ಕೊಂಡಿದ್ದೆ ಇದು ಸಹ ಅರ್ಧ ಗಂಟೆ ಕರೆಕ್ಟಾಗಿ ನೆಂದಿದೆ. ಸೊ ಟೈಮ್ನ ನೀವು ಮ್ಯಾನೇಜ್ ಮಾಡಿಕೊಂಡು ಇದನ್ನು ಮಾಡ್ಕೊಳ್ಳಿ. ಇದೇ ರೀತಿ ಫ್ಲೋಯಲ್ಲಿ ಹೋದರೆ ಕರೆಕ್ಟಾಗಿ ನೀವು ಮ್ಯಾನೇಜ್ ಮಾಡ್ಕೋಬೋದು. ಈಗ ಇದು ಅರ್ಧ ಗಂಟೆ ಆಗಿದ್ದಾದಮೇಲೆ ನಾನು ಇನ್ನೊಂದು ಸತಿ ಇದನ್ನು ಚೆನ್ನಾಗಿ ನಾದ್ಕೊಳ್ತೀನಿ. ಕರೆಕ್ಟಾಗಿ ಒಂದು 3-4 ನಿಮಿಷ ಚೆನ್ನಾಗಿ ಒಂದು ಸತಿ ನಾದ್ಕೊಂಡ್ರೆ ಇನ್ನಷ್ಟು ಸಾಫ್ಟಾಗಿ ಆಗುತ್ತೆ. ನೋಡಿ, ಈ ಮಟ್ಟಕ್ಕೆ ಹಾಕಬೇಕಿದು. ಈಗ ಈ ಹಿಟ್ಟಲ್ಲಿ ದೊಡ್ಡ ನಿಂಬೆಹಣ್ಣು ಗಾತ್ರಕ್ಕೆ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಸುಮಾರಾಗಿ ಈ ಸೈಜಿಗೆ ಇರಬೇಕಾಗುತ್ತೆ ಒಂದೊಂದು ಉಂಡೆನೂ. ಪ್ರತಿಯೊಂದು ಉಂಡೆನೂ ನಾವು ಕಟ್ ಮಾಡಿ ಎತ್ಕೊಂಡಿದ್ದಾದಮೇಲೆ ಒಂದು ಸತಿ ಚೆನ್ನಾಗಿ ಇದನ್ನು ತೀಡ್ಕೊಂಡು ಆಮೇಲೆ ಇದನ್ನು ಉಂಡೆ ಆಕಾರಕ್ಕೆ ತೊಗೊಂಡು ಸ್ವಲ್ಪ ಒಳ್ಳೆ ಮಸಾಜ್ ಕೊಡೋ ರೀತಿಯಲ್ಲಿ ಇದನ್ನು ರೌಂಡ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಈಗ ಎಲ್ಲನೂ ಇದೇ ರೀತಿ ಮಾಡಿ ಇಟ್ಕೊಳ್ತೀನಿ. ಆಲ್ರೆಡಿ ನಾವು ಮೈದಾನ ಚೆನ್ನಾಗಿ ತೀಡಿದ್ದೀವಿ. ಅದರ ಮಧ್ಯದಲ್ಲಿ ಇವಾಗ ಪ್ರತಿಯೊಂದು ಉಂಡೆನೂ ಈ ರೀತಿ ಚೆನ್ನಾಗಿ ನಾದ್ಕೊಂಡು ಆಮೇಲೆ ರೌಂಡ್ ಮಾಡ್ಕೊಳ್ಬೇಕಂತಂದರೆ ಹೌದು, ಯಾಕಂದರೆ ನಾವು ಲಟ್ಟಿಸ್ಕೊಳ್ತೀವಲ್ವ, ಆವಾಗ ತುಂಬ ಈಸಿಯಾಗಿ ಲಟ್ಟಿಸ್ಕೊಳ್ಬೋದು. ಅದಕ್ಕೋಸ್ಕರ ಪ್ರತಿಯೊಂದು ಉಂಡೆನೂ ಒಳ್ಳೆ ರೀತಿಯಲ್ಲಿ ಮಸಾಜ್ ಕೊಟ್ಕೊಂಡು ಅದನ್ನು ರೌಂಡ್ ಫಾರ್ಮಾಗಿ ತೊಗೊಂಡು ಆಮೇಲೆ ಅದರಲ್ಲಿ ನಾವು ತೀಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ಎಲ್ಲ ಉಂಡೆಗಳನ್ನೂ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಯಾವ ಉಂಡೆನ ಈಗ ಸದ್ಯಕ್ಕೆ ನಾವು ಉಳ್ಕೊಳ್ತೀವೋ ಅದನ್ನ ಮಾತ್ರ ತೊಗೊಂಡು ಇನ್ನು ಮಿಕ್ಕಿದನ್ನು ಒಂದು ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ಇಡಬೇಕಾಗತ್ತೆ. ಡ್ರೈ ಆಗೋದಕ್ಕೆ ಬಿಡಬಾರ್ದು, ಇದನ್ನು ಯಾವಾಗಲೂ ಕ್ಲೋಸ್ ಮಾಡಿನೇ ಇಡಬೇಕು. ಈಗ ಈ ಉಂಡೆನ ಲಟ್ಟಿಸ್ಕೊಳ್ತೀನಿ ನಾನು. ಲಟ್ಟಿಸ್ಕೊಳ್ಬೇಕಾದ್ರೆ ಕೆಲವೊಂದು ಟಿಪ್ಸನ್ನು ಯೂಸ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸ್ವಲ್ಪ ಮೈದಾನ ಹಾಕ್ಕೊಂಡು ಲಟ್ಟಿಸ್ಕೊಳ್ಬೇಕಾಗತ್ತೆ, ತುಂಬ ಜಾಸ್ತಿ ಮೈದಾ ಬೇಕಾಗಲ್ಲ ಇದಕ್ಕೆ. ಈಗ ಇದನ್ನು ಮೊದಲನೇದಾಗಿ ಉಲ್ಟ್ಕೊಳ್ಬೇಕಾದ್ರೆ ಮಾಮೂಲಿ ಚಪಾತಿ ನಾವು ಹೇಗೆ ಉಲ್ಟ್ಕೊಳ್ತೀವಿ ಅದೇ ಥರನೇ ಒಂದು 2-3 ರೌಂಡ್ ಮಾತ್ರ ರೌಂಡಾಗಿ ಲಟ್ಟಿಸ್ಕೊಳ್ಳಿ.
ಈ ರೀತಿ ರೌಂಡಾಗಿ ಲಟ್ಟಿಸ್ಕೊಂಡಿದ್ದಾದಮೇಲೆ ಒಂದೇ ಕಡೆಗೆ ಓವಲ್ ಶೇಪ್ಗೆ ನೋಡಿ ತಿರುಗಿಸ್ಕೊಂಡು ಪೂರ್ತಿಯಾಗಿ ರೌಂಡಾಗಿ ಉಳ್ಟ್ಕೋಬಾರ್ದು, ಓವಲ್ ಶೇಪ್ಗೆ ತೊಗೊಂಡು ಬರಬೇಕು ನಾವು ಇದನ್ನು. ನೋಡಿ ಈ ರೀತಿ ಉದ್ದಕ್ಕೆ ಮಾತ್ರ ಲಟ್ಟಿಸ್ಕೊಳ್ಬೇಕು. ಆಮೇಲೆ ಎಲ್ಲ ಕಡೆಯೂ ಒಂದೇ ಸಮ ಇರಬೇಕು. ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ರೀತಿ ಇರಬಾರ್ದು. ಹಾಗೆ ತುಂಬ ದಪ್ಪ ತುಂಬ ಸಣ್ಣ ಹೀಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನೋಡಿ ದಪ್ಪ ಇರೋ ಕಡೆಗೆ ಮಾತ್ರ ಹೊತ್ಕೊಂಡ್ರೆ ಅದು ಸ್ಪ್ರೆಡ್ ಆಗುತ್ತೆ. ತುಂಬ ಜಾಸ್ತಿ ಒತ್ತಿ ಎಲ್ಲ ಇದನ್ನು ಲಟ್ಟಿಸ್ಕೊಳ್ಬಾರ್ದು, ಸಾಫ್ಟಾಗಿ ಲಟ್ಟಿಸ್ಕೊಳ್ಬೇಕು. ಸಮೋಸಾನ ನಾವು ತ್ರಿಕೋನಾಕಾರಕ್ಕೆ ತರಬೇಕು ಅಂತಂದರೆ ಈ ಓವಲ್ ಶೇಪಲ್ಲಿ ಮೊದಲು ಇದ್ರೇ ಮಾತ್ರ ನಾವು ಟ್ರಯಾಂಗಲ್ ಶೇಪ್ಗೆ ತೊಗೊಂಡು ಬರೋಕ್ಕಾಗೋದು. ಸೊ ರೌಂಡಾಗೆ ಲಟ್ಟಿಸ್ಕೊಳ್ಳೋಕೆ ಹೋಗಬೇಡಿ, ಈ ರೀತಿ ಉದ್ದಕ್ಕೆ ಸಾಫ್ಟಾಗಿ ಲಟ್ಟಿಸ್ಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ನಾವು ಇದನ್ನು ಅರ್ಧಕ್ಕೆ ಕಟ್ ಮಾಡ್ಕೊಳ್ಬೇಕು. ಅರ್ಧ ಹೇಗೆ ಕಂಡುಹಿಡಿಯೋದು ಅಂತ ಅನ್ನೋದು ತುಂಬ ಕನ್ಫ್ಯೂಸ್ ಆಗುತ್ತೆ. ಅನ್ನೋದಾದರೆ ಲಟ್ಟಣಿಗೆ ಇಟ್ಕೊಂಡು ಅದರಲ್ಲಿ ಅರ್ಧ ನೋಡಿಕೊಂಡು ಒಂದು ಲೈಟಾಗಿ ನೀವು ಇಮ್ಯಾಜಿನ್ ಮಾಡ್ಕೊಂಬಿಡಿ. ಆಮೇಲೆ ಒಂದು ಚಾಕು ಅಥವಾ ಕಟ್ಟರ್ ಏನರಲ್ಲಾದರೂ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಈಗ ನಾವು ಇದರಲ್ಲಿ 2 ಸಮೋಸಾನ ನಾವು ಮಾಡ್ಕೋಬೋದು. ಸೊ ಒಂದು ಉಂಡೆನಲ್ಲಿ 2 ಸಮೋಸ ಆಗುತ್ತೆ. ಸೊ ಟೋಟಲಾಗಿ ನನಗೆ 8 ಉಂಡೆ ಆಗಿತ್ತು, ಅಂದರೆ 16 ಸಮೋಸ ಇದರಲ್ಲಿ ಮಾಡ್ಕೋಬೋದು. ಉಂಡೆ ತೊಗೊಳ್ಳೋ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನಿಲ್ಲಿ ಅರ್ಧ ಕಟ್ ಮಾಡಿರೋವಂಥ ಪೀಸನ್ನು ತೊಗೊಂಡು ಒಂದು ಕಾರ್ನರ್ಗೆ ನೀರನ್ನು ಅದ್ಕೊಳ್ತಾ ಇದ್ದೀನಿ. ಇದು ಆಲ್ರೆಡಿ ಒಂದು ಸತಿ ಹದ್ದಿದೆ, ಅದು ವೀಡಿಯೋ ಕ್ಯಾಪ್ಚರ್ ಆಗಿರಲಿಲ್ಲ, ಮತ್ತೆ ಇನ್ನೊಂದು ಸತಿ ಮಾಡ್ತಾ ಇರೋದಕ್ಕೆ ಅಲ್ಲಿ ವೈಟ್ ಪ್ಯಾಚ್ ನಿಮಗೆ ಕಾಣ್ತಾ ಇರೋದು. ನೀರನ್ನು ಅದ್ಬಿಟ್ಟು ನೋಡಿ ಎರಡೂ ಕಡೆ ಎಡ್ಜನ್ನು ಇಟ್ಕೊಂಡು ಒಂದ್ರ ಮೇಲೆ ಒಂದು ಈ ರೀತಿ ಓವರ್ಲಾಕ್ ಮಾಡ್ಕೋಬೇಕು, ಅಂದರೆ ಜಾಯಿನ್ ಮಾಡ್ಕೊಳ್ಬೇಕು. ಈ ರೀತಿ ಜಾಯಿನ್ ಮಾಡ್ಕೊಂಡಾಗ ನಮಗೆ ಕೋನ್ ಥರ ಫಾರ್ಮ್ ಆಗುತ್ತೆ. ನೋಡಿ ಜಾಯಿನ್ ಮಾಡಿಕೊಂಡು ಈ ಸೀಲ್ ಏನಿದೆ ನಾವು ಸೀಲ್ ಮಾಡ್ತಾ ಇದ್ದೀವಲ್ಲ ಇದು ಬಿಟ್ಕೊಳ್ಬಾರ್ದು, ಅದಕ್ಕೋಸ್ಕರ ಪ್ರೆಸ್ ಮಾಡ್ಕೊಳ್ಬೇಕು. ಕೈ ಒದ್ದೆ ಇರುತ್ತಲ್ಲ, ಬೆರಳು ಒದ್ದೆ ಇರುತ್ತಲ್ಲ, ಅದರಲ್ಲೇ ಪ್ರೆಸ್ ಮಾಡಿಕೊಂಡ್ರೆ ಅದು ಸೀಲ್ ಆಗಿಬಿಡುತ್ತೆ, ಓಪನ್ ಆಗೋದಿಲ್ಲ ನಾವು ಅವಾಗ ಎಣ್ಣೆನಲ್ಲಿ ಫ್ರೈ ಮಾಡಿದಾಗ. ಈ ಕೋನ್ ಥರ ಏನು ಫಾರ್ಮ್ ಆಗಿರುತ್ತೆ ಇದರೊಳಗಡೆ ನಾವು ಸ್ಟಫಿಂಗ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಸ್ಟಫಿಂಗ್ನ ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ತೀನಿ. ಈ ರೀತಿ ಪ್ರೆಸ್ ಮಾಡ್ಕೊಂಡವಾಗ ನಮಗೆ ಗೊತ್ತಾಗುತ್ತೆ ಇನ್ನೂ ಫಿಲ್ಲಿಂಗ್ ಬೇಕಾ ಬೇಡವಾ ಅನ್ನೋದು. ಪ್ರೆಸ್ ಮಾಡಿದಾಗ ಹಿಂದೆ ಕಡೆ ಇಲ್ಲಿ ಸ್ವಲ್ಪ ಪ್ರೆಷರಿಂದ ಓಪನ್ ಆಗುತ್ತೆ, ಅದನ್ನ ಒಂದು ಸತಿ ಪ್ರೆಸ್ ಮಾಡಿದ್ರೆ ಸಾಕು, ಅದು ಮತ್ತೆ ಸೀಲಾಗಿ ಹೋಗುತ್ತೆ. ಈಗ ನೋಡಿ ಮೇಲೆ ಇನ್ನೂ ಸ್ವಲ್ಪ ಗ್ಯಾಪ್ ಇದೆ ಅಂತ ಅನ್ನಿಸ್ತು ಅಂದರೆ ನೀವು ಇದಕ್ಕೆ ಇನ್ನೂ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಸ್ಟಫಿಂಗ್ನ ಹಾಕ್ಕೊಳ್ಬೋದು. ಈಗ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ಸ್ಟಫಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಾಕ್ಕೊಂಡು ಸುತ್ತ ಇದೆಯಲ್ವ ಇಲ್ಲಿನೂ ನೀರು ಅದ್ಕೊಳ್ಬೇಕಾಗತ್ತೆ, ಯಾಕಂದರೆ ನಾವಿಲ್ಲಿ ಮತ್ತೆ ಸೀಲ್ ಮಾಡ್ಕೊಳ್ಬೇಕು. ಅದಕ್ಕೆ ಈ ರೀತಿ ನೀರು ಅದ್ಕೊಂಡು ಈ ಮಧ್ಯದಲ್ಲಿ ಒಂದು ಫೋಲ್ಡ್ನ ಮಾಡ್ಕೋಬೇಕು. ನೆರಿಗೆ ಇಟ್ಕೊಳ್ತೀವಲ್ಲ ಸೀರೆ ನೆರಿಗೆ, ಆ ಥರ ಒಂದು ಫೋಲ್ಡ್ ಮಾಡ್ಕೊಳ್ಬೇಕು. ಆಮೇಲೆ ಪೂರ್ತಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಒದ್ದೆನಲ್ಲೇ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಇದು ಬಿಟ್ಕೊಂಡ್ಬಿಡುತ್ತೆ. ನೀರು ಹಾಕೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ನೋಡಿ ಈ ರೀತಿ ಎಲ್ಲ ನೀಟಾಗಿ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹೀಗೆ ಉಲ್ಟಾ ಕೂರಿಸ್ದವಾಗ ನಿಂತ್ಕೊಳ್ಬೇಕು ಸಮೋಸ. ಈ ರೀತಿ ಶೇಪಲ್ಲಿದ್ದರೆ ಕರೆಕ್ಟಾಗಿ ಫ್ರೈ ಮಾಡಿದ್ದಾದಮೇಲೆ ಹಾಗೆ ಆಕಾರಕ್ಕೆ ಬರುತ್ತೆ. ಇನ್ನೂ ಒಂದು ಸಮೋಸ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿ ಇನ್ನೊಂದು ಪಾರ್ಟ್ ಏನಿತ್ತು ಅದನ್ನು ಎತ್ಕೊಂಡಿದ್ದೀನಿ. ಈ ರೀತಿ ಸೈಡ್ ಕಟ್ ಮಾಡಿರೋವಂಥ ಎಡ್ಜಿಗೆ ನಾವು ನೀರನ್ನು ಹದ್ಕೊಳ್ಬೇಕು. ಒಂದೇ ಒಂದು ಬೆರಳಲ್ಲಿ ಹದ್ಕೊಂಡ್ರೆ ಸಾಕು. ಹಾಗೆ ಈ ತುದಿಯಿಂದ ಇನ್ನೊಂದು ತುದಿಗೆ ನೋಡಿ, ಒಂದು ತುದಿಯಿಂದ ಇನ್ನೊಂದು ತುದಿಗೆ ಟಚ್ ಆಗೋ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ಈಗ ಟಚ್ ಮಾಡಿದವಾಗ ಎಡ್ಜಲ್ಲೆಲ್ಲ ಪ್ರೆಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಇದು ಸೀಲ್ ಬಿಟ್ಬಿಡುತ್ತೆ. ಪ್ರೆಸ್ ಮಾಡಿಕೊಂಡು ಬೆರಳಿಂದ ರಿಮೂವ್ ಮಾಡಿಬಿಟ್ಟು ಆಮೇಲೆ ಹೆಬ್ಬೆಟ್ಟಿನ ಮಧ್ಯಕ್ಕೆ ನಾವು ಫನಲೆಲ್ಲ ಇಟ್ಕೊಳ್ತೀವಲ್ಲ ಆ ಥರ ಇಟ್ಕೊಳ್ಬೇಕು. ಒಳಗಡೆಯಿಂದ ಒಂದು ಸತಿ ಪ್ರೆಸ್ ಮಾಡಬೇಕು, ಎಲ್ಲಿ ನಾವು ಅಂಟಿಸಿರ್ತೀವಿ ಆ ಜಾಗದಲ್ಲಿ ಮತ್ತೆ ಒಂದು ಸತಿ ಪ್ರೆಸ್ ಮಾಡಿದ್ರೆ ಅದು ಟೈಟಾಗಿ ಹಾಗೆ ಕೂತ್ಕೊಳ್ಳುತ್ತೆ. ಈಗ ಇದಕ್ಕೆ ನಾವು ಸ್ಟಫಿಂಗ್ನ ಹಾಕ್ಕೊಳ್ಬೇಕು. ಸ್ಟಫಿಂಗನ್ನು ಹಾಕ್ಕೊಂಡಿದ್ದಾದಮೇಲೆ ಒಂದು ಸತಿ ಪ್ರೆಸ್ ಮಾಡ್ಕೊಳ್ಬೇಕು. ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಿಬಿಡಿ, ಸಾಫ್ಟಾಗಿ ಮೆತ್ತಗೆ ಟಚ್ ಮಾಡಿದ್ದಾದಮೇಲೆ ಈ ತುದಿ ಏನಿದೆ ಇಲ್ಲಿ ಸ್ವಲ್ಪ ಸೀಳ್ ಬಿಟ್ಟಿರುತ್ತೆ, ಅದನ್ನು ಒಂದು ಸತಿ ನೀರಲ್ಲಿ ಹದ್ಬಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ನೋಡಿ ಮತ್ತೆ ಇಲ್ಲಿ ಗ್ಯಾಪ್ ಇದೆ ಅಂತ ಅನಿಸ್ತು ಅಂದರೆ ಇನ್ನೂ ಒಂದು ಅರ್ಧ ಚಮಚದಷ್ಟು ನಾವು ಸ್ಟಫಿಂಗ್ನ ಸೇರಿಸ್ಕೊಳ್ಬೋದು. ತುಂಬ ಗ್ಯಾಪ್ ಬಿಡೋಕ್ಕೆ ಹೋಗಬೇಡಿ, ಆವಾಗ ಬರೀ ಮೈದಾ ಥರ ಅನಿಸುತ್ತೆ. ಮತ್ತೆ ಇದನ್ನು ಹಾಕಿ ಪ್ರೆಸ್ ಮಾಡಿಬಿಟ್ಟು ಈಗ ಈ ಸುತ್ತ ಏನಿದೆ ಇಲ್ಲಿ ನೀರನ್ನು ಅದ್ಕೊಳ್ಬೇಕು. ಬರೀ ಒಂದೇ ಒಂದು ಬೆರಳಲ್ಲಿ ಅದ್ಕೊಂಡ್ರೆ ಸಾಕು. ಮಧ್ಯದಲ್ಲಿ ಒಂದು ನೆರಿಗೆ ಥರ ಮಾಡಿಕೊಂಡು
ಈ ಕಡೆ ಎಂಡನ್ನು ಕ್ಲೋಸ್ ಮಾಡಬೇಕು. ನೋಡಿ ಈ ರೀತಿ ಎಲ್ಲ ನೀಟಾಗಿ ಪ್ರೆಸ್ ಮಾಡಬೇಕು. ಒದ್ದೆ ಇರಬೇಕಾದ್ರೆ ಪ್ರೆಸ್ ಮಾಡಿದ್ರೆ ಮಾತ್ರ ಅದು ಅಂಟ್ಕೊಳ್ಳೋದು. ಎಲ್ಲ ಪ್ರೆಸ್ ಮಾಡಿದ್ದಾದ್ಮೇಲೆ ತುದಿನ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಅಲ್ಲೇನಾನ ಗ್ಯಾಪ್ ಇತ್ತು ಅಂದರೆ ಮತ್ತೆ ಅಲ್ಲೊಂದು ಸತಿ ಪ್ರೆಸ್ ಮಾಡಿಬಿಡಿ ಅಷ್ಟೇ. ಸೊ ಇವಾಗ ಇದು ನಿಲ್ಲಿಸಿದ್ರೆ ನೀಟಾಗಿ ಅದ್ರ ಪಾಡಿಗೆ ಅದು ನಿಂತ್ಕೊಳ್ಳೋ ಥರ ಆದರೆ ರೆಡಿ ಆಗುತ್ತೆ ಸಮೋಸ. ಇದೇ ಥರ ಎಲ್ಲ ಸಮೋಸನೂ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಈಗ ನಾನು ಪೂರ್ತಿಯಾಗಿ ಎಲ್ಲ ಸಮೋಸನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಟೈಮ್ ಇತ್ತು ಅಂತಂದರೆ ಈ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸಮೋಸನ ಒಂದು ಬಟ್ಟೆ ಹಾಕಿಬಿಟ್ಟು ಒಂದು 20 ನಿಮಿಷದಿಂದ ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಿ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಎಣ್ಣೆ ಬಿಸಿ ಆಗೋವರೆಗೂ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಬಿಡಿ, ಅದೂ ಓಕೆನೇ. ಸೊ ನಾನಿವಾಗ ಇಲ್ಲಿ ಎಣ್ಣೆ ಬಿಸಿ ಆಗಿರೋದಕ್ಕೆ ಒಂದೊಂದೇ ಸಮೋಸನ ಈ ರೀತಿ ಹಾಕ್ತಾಯಿದ್ದೀನಿ. ನೆನಪಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಸಮೋಸನ ಹಾಕಿದ್ದಾದಮೇಲೆ ಅದನ್ನು ಟಚ್ ಮಾಡೋದು ಅಥವಾ ಜರುಗಿಸೋದು ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ತುಂಬ ಬಿಸಿ ಇರಬಾರ್ದು, ಹಾಗೆ ತುಂಬ ತಣ್ಣಗೂ ಇರಬಾರ್ದು. ಎಷ್ಟು ಸಮೋಸ ಬಾಣಲಿಗೆ ಇಡಿಸುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬ ಜಾಸ್ತಿಯಾಗೂ ಹಾಕ್ಕೊಳ್ಳೋಕೆ ಹೋಗಬೇಡಿ, ಹಾಗೆ ಕಮ್ಮಿನೂ ಬೇಡ. ಯಾಕಂದರೆ ಎಣ್ಣೆ ಜಾಸ್ತಿ ಇರಬೇಕಾದ್ರೆ ತುಂಬ ಕಮ್ಮಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಅಲ್ಲಲ್ಲಿ ಸ್ವಲ್ಪ ಬಣ್ಣ ಬದಲಾಗ್ತಾ ಇರೋದನ್ನು ನೋಡಿಕೊಂಡು ನಾವು ಸಮೋಸನ ಕದಲಿಸ್ಕೊಳ್ಬೇಕು. ಬಾಟಮಿಂದ ಕದಲಿಸ್ಕೊಳ್ಳಿ. ನಾವು ಏನನ್ನೇ ಡೀಪ್ ಫ್ರೈ ಮಾಡಬೇಕಾದ್ರೆ ತುಂಬ ಪೇಷನ್ಸಿಂದ ಡೀಪ್ ಫ್ರೈ ಮಾಡಬೇಕು. ಜಾಸ್ತಿ ಹುರಿನಲ್ಲಿ ಇಟ್ಕೊಂಡು ಬೇಗ ಫ್ರೈ ಮಾಡಿಬಿಟ್ರೆ ಚೆನ್ನಾಗಾಗಲ್ಲ ಅದು. ನೋಡಿ, ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಚೆನ್ನಾಗಿ ರೀತಿ ಫ್ರೈ ಆದ್ರೇ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಕೊಡುತ್ತೆ ನಮಗೆ. ತುಂಬ ಜಾಸ್ತಿ ಕೈ ಆಡ್ಸೋಕ್ಕೆಲ್ಲ ಹೋಗಬೇಡಿ, ಆವಾಗ ಮಾತ್ರ ತಿರುಗಿಸ್ತಾ ಬಂದರೆ ಸಾಕು. ತುಂಬ ಜಾಸ್ತಿ ಎಣ್ಣೆ ಇರೋದ್ರಿಂದ ಜಾಸ್ತಿ ಕೈ ಆಡಿಸೋ ಅವಶ್ಯಕತೆ ಇಲ್ಲ. ಮೀಡಿಯಮ್ ಊರಿನಲ್ಲಿ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು. ಈಗ ನಾವು ಇದನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ಳೋಣ. ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಅಂದರೆ ವಾವ್, ಅದು ಎತ್ತಬೇಕಾದ್ರೇ ಫೀಲಿಂಗ್ ಗೊತ್ತಾಗುತ್ತೆ. ತುಂಬ ಚೆನ್ನಾಗಾಗಿದೆ. ಈಗ ಇದು ಎತ್ತಿದಾದ್ಮೇಲೆ ಇನ್ನೂ ಒಂದು ಬ್ಯಾಚ್ದು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ, ಎಣ್ಣೆ ತುಂಬಾ ಬಿಸಿ ಇರುತ್ತೆ. ಎರಡನೇ ಬ್ಯಾಚ್ ಹಾಕ್ಕೊಳ್ಬೇಕಾದ್ರೆ ನೋಡಿಕೊಂಡು ಫ್ಲೇಮ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಬಿಸಿ ಇತ್ತು ಅಂತಂದರೆ ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಇದನ್ನು ಹಾಕ್ಕೊಳ್ಳಿ. ಹಾಕಿದ ತಕ್ಷಣ ಸೌಟ್ನೇನು ಹಾಕ್ಕೊಳ್ಳೋಕೆ ಹೋಗಬೇಡಿ. ನೀಟಾಗಿ ಹಾಕಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಆಗಿದ್ದಾದಮೇಲೆ ಇದನ್ನು ರಿಮೂವ್ ಮಾಡ್ಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸ್ಟಫಿಂಗ್ ಎಲ್ಲ ಸಾಫ್ಟಾಗಿ ತುಂಬ ಚೆನ್ನಾಗಾಗಿತ್ತು ಸಮೋಸ ಅಂತೂ. ಇದರ ಜೊತೆಗೆ ಗ್ರೀನ್ ಚಟ್ನಿ ಅಥವಾ ರೆಡ್ ಚಟ್ನಿನಲ್ಲಿ ನೀವು ತಿನ್ಬೋದು. ರೆಡ್ ಚಟ್ನಿ ಬಂದು ಸ್ವೀಟ್ ಚಟ್ನಿ ನಾನು ಆಲ್ರೆಡಿ ಪಾನಿಪುರಿ ರೆಸಿಪಿನಲ್ಲಿ ಮಾಡಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಈ ಕೂಡಲೇ ಲೈಕ್ನ ಕ್ಲಿಕ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರೋಂಥ ಗಂಟೆನ ಬಡಿಯೋದನ್ನು ಮರಿಬೇಡಿ. ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.